ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪರ ವಿಚಾರಗಳು ನಡೀತಾ ಇದ್ದಾರೆ. ಇತ್ತ ಹೈಕೋರ್ಟ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರು ವಿಚಾರದಲ್ಲಿ ಕೂಡ 30ನೇ ತಾರೀಕು ಅಂದರೆ ನಿನ್ನೆ ದಿವಸ ವಿಚಾರಣೆ ನಡೆದಿತ್ತು. ಮಾತ್ರ ಅಲ್ಲ, ಈ ಒಂದು ವಿಚಾರಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರಿಗೆ ದೊಡ್ಡ ಹಿನ್ನಡೆ ಸಂಭವಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದರೆ 3 ಗಡೀಪಾರು ಆದೇಶಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಅದಕ್ಕೆ ತಡೆಯಾಜ್ಞೆ ತರೋದಕ್ಕೆ ಸಫಲರಾಗಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರು ಇವತ್ತು ಅಂದರೆ ನಿನ್ನೆ ದಿವಸ ಹೈಕೋರ್ಟ್ನಲ್ಲಿ ನಡೆದಂತಹ ಆ ಒಂದು ವಿಚಾರಣೆಯ ಸಂದರ್ಭ 3ನೇ ಬಾರಿಯ ಗಡೀಪಾರು ಆದೇಶಕ್ಕೆ ತಡೆ ನೀಡುವಲ್ಲಿ ವಿಫಲರಾಗಿದ್ದಾರೆ. ಆದರೂ ಕೂಡ 2 ವಾರಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಕಾನೂನಿನ ಮುಖಾಂತರ ಹೋರಾಟವನ್ನು ಮಾಡೋದಕ್ಕೆ ಇನ್ನೂ ಕೂಡ ಕಾಲಾವಕಾಶವನ್ನು ಹೈಕೋರ್ಟ್ ಕೊಟ್ಟಿರುವಂಥದ್ದು. ಸೊ ಸದ್ಯ 2 ವಾರಗಳ ಮಟ್ಟಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಗಡೀಪಾರಿನ ಚಿಂತೆ ಇಲ್ಲದಂತೆ ಮಾಡಿರುವಂಥದ್ದು. ಸೊ ಏನು ನಡೀತು ಹೈಕೋರ್ಟ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯಾರು ಅಂತ ನಿಮ್ಮ ಹತ್ರ ಹೇಳಬೇಕಾಗಿಲ್ಲ. ಎಸ್ಪೆಷಲಿ 13 ವರ್ಷಗಳಿಂದ ಇದೇ ಸೌಜನ್ಯ ಹೋರಾಟದಲ್ಲಿ ನಿರಂತರವಾಗಿ ಗುರುತಿಸಿಕೊಂಡು ಬಂದವರು. ಕೊನೆಯದಾಗಿ ಧರ್ಮಸ್ಥಳ ಪ್ರಕರಣ 39/2025 ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಗಡೀಪಾರು ಆದೇಶಕ್ಕೆ ಒಳಪಟ್ಟಂತಹ ಅವರು ವ್ಯಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಈ ಒಂದು ಗಡೀಪಾರು ಆದೇಶ ಬಂದಿರುವಂಥದ್ದು ಧರ್ಮಸ್ಥಳ ಪ್ರಕರಣದಲ್ಲಿ ಅಲ್ಲ. ಇದು ಕರಾವಳಿಯಲ್ಲಿ 2 ಭೀಕರ ಕೊಲೆಗಳು ಸಂಭವಿಸಿದಂತಹ ಒಂದು ಸಂದರ್ಭ. ಒಂದು ಹಿಂದೂ ಕಾರ್ಯಕರ್ತ ಇರಬಹುದು, ರೌಡಿ ಶೀಟರ್ ಆಗಿದ್ದಂತಹ ಸುಹಾಸ್ ಶೆಟ್ಟಿ, ಇನ್ನೊಂದು ಮರಳು ವ್ಯಾಪಾರಿಯಾಗಿದ್ದಂತಹ ಕೊಳ್ತಮಜಲ್ ಅಬ್ದುಲ್ ರಹಮಾನ್ ಅವರ ಕೊಲೆ ಪ್ರಕರಣ. ಈ 2 ಕೊಲೆ ಪ್ರಕರಣಗಳು ನಡೆದ ನಂತರ ಕರಾವಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಮಂಗಳೂರಿಗೆ ವರ್ಗಾವಣೆಯಾಗಿ ಬಂದಂತಹ SP ಇರ್ಬೋದು, ಕಮಿಷನರ್ ಇರ್ಬೋದು, ಅವರ ಆ ಒಂದು ದಿಟ್ಟ ನಿರ್ಧಾರಗಳು ಈ ಒಂದು ಗಡೀಪಾರು ಆದೇಶವನ್ನು ತರಲಿಕ್ಕೆ ಕಾರಣ ಆಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ಒಂದು ಕಾರಣಕ್ಕೆ ಸರಿಸುಮಾರು 30ರಿಂದ 35 ರೌಡಿ ಶೀಟರ್ಗಳನ್ನು ಲೆಕ್ಕ ಹಾಕಿ ಅವರ ಮೇಲೆ ಗಡೀಪಾರು ಆದೇಶ ಬಂದಿತ್ತು. ಸೊ ಆ ಒಂದು ಆದೇಶದಲ್ಲಿ ಪುತ್ತೂರಿನಿಂದ ಕೂಡ ಹಲವು ವ್ಯಕ್ತಿಗಳಿದ್ದರು. ಹಲವು ತಾಲೂಕುಗಳಿಂದ ವ್ಯಕ್ತಿಗಳನ್ನು ಸೇರಿಸಿ ರೌಡಿ ಶೀಟರ್ ಪಟ್ಟಿ ಕಟ್ಟಿ ಅವರನ್ನು ಗಡೀಪಾರು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದರು. ಅದೇ ರೀತಿಯಲ್ಲಿ ಬೆಳ್ತಂಗಡಿಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಪುತ್ತೂರಿನ ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನು ಮಾಡಿದರು. ಇದು ಆರಂಭಿಕ ಹಂತ. ನಂತರ ನಡೆದಿರುವಂಥದ್ದು ಧರ್ಮಸ್ಥಳ 39/2025 ಪ್ರಕರಣ. ಭೀಮಾ ಬಂದಿರುವಂಥದ್ದು, ಚೆನ್ನಯ್ಯ ಆಗಿರುವಂಥದ್ದು, ನಂತರ ನಡೆದಂತಹ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿರುವಂಥದ್ದೇ. ಸೊ ಆ ಒಂದು ಸಂದರ್ಭದಲ್ಲಿ ಏನು 30ರಿಂದ 35 ರೌಡಿ ಶೀಟರ್ಗಳಿಗೆ ಆಗಿದ್ದಂತಹ ಗಡೀಪಾರು ಆದೇಶ ಹಾಗೆ ಆ ರೀತಿಯಲ್ಲೇ ಅಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ರೌಡಿ ಶೀಟರ್ಗಳು ಮತ್ತೆ ನಿರ್ಭೀತಿಯಿಂದ ಎಲ್ಲ ವೇದಿಕೆಗಳಲ್ಲಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿರ್ಬೋದು, ಎಲ್ಲೆಡೆ ಯಾವುದೇ ಭಯ ಅಂಜಿಕೆ ಇಲ್ಲದೆ ಓಡಾಟ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಗಡೀಪಾರು ಆದೇಶವನ್ನು ಜಾರಿಗೊಳಿಸಲಾಗುತ್ತೆ ಮೊದಲ ಹಂತದಲ್ಲಿ. ಸೊ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಹೈಕೋರ್ಟ್ನಲ್ಲಿ. ಅದು ಸಫಲ ಆಗುತ್ತೆ. ಅವರ ಆ ಒಂದು ಏನು ಅರ್ಜಿಯನ್ನು ಮಾನ್ಯ ಮಾಡುತ್ತೆ ಹೈಕೋರ್ಟ್. ನಂತರ ಅದು 2ನೇ ಆದೇಶವನ್ನು ಸ್ಟೆಲ್ಲಾ ವರ್ಗೀಸ್ ಅವರು, ಪುತ್ತೂರು ಉಪವಿಭಾಗಾಧಿಕಾರಿ ಅವರು ಮತ್ತೆ ಗಡೀಪಾರು ಆದೇಶವನ್ನು ಮಾಡ್ತಾರೆ. ಅದು ಕೂಡ ವಜಾ ಆಗುತ್ತೆ. 3ನೇ ಬಾರಿ ಅಂದರೆ ಇವಾಗ ಮತ್ತೊಮ್ಮೆ ಸ್ಟೆಲ್ಲಾ ವರ್ಗೀಸ್ ಅವರು 6 ತಿಂಗಳ ಕಾಲ, ಮೊದಲನೇ ಹಂತದಲ್ಲಿ 2 ವರ್ಷ ಇತ್ತು, ನಂತರ ಅದು 9 ತಿಂಗಳಿಗೆ ಬದಲಾಗಿತ್ತು. ನಂತರ ಇದು ಇವಾಗ 3ನೇ ಬಾರಿಯ ಈ ಒಂದು ಗಡೀಪಾರು ಆದೇಶ 6 ತಿಂಗಳಿಗೆ ರಾಯಚೂರಿನ ಮಾನ್ವಿ ತಾಲೂಕಿಗೆ ಆಗಿರುವಂಥದ್ದು. ಸೊ ಅದರ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅರ್ಜಿಯನ್ನು ಹಾಕಿದರು. ಸೊ ಆ ಅರ್ಜಿ ಇವಾಗ ವಜಾ ಆಗಿರುವಂಥದ್ದು. ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಆದೇಶ ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿಯನ್ನು ಏಪ್ರಿಲ್ 30ರಂದು ಮಧ್ಯಾಹ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಂ ಅವರಿಂದ ಏಕಸದಸ್ಯ ನ್ಯಾಯಪೀಠ ಗಡೀಪಾರು ಆದೇಶವನ್ನು ಪ್ರಶ್ನಿಸಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅರ್ಜಿಯನ್ನು ವಜಾಗೊಳಿಸಿದೆ. ಗಡೀಪಾರು ಪ್ರಶ್ನಿಸಿ ಸರ್ಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಿಕ್ಕೆ 2 ವಾರಗಳ ಅವಕಾಶವನ್ನು ಕೂಡ ಕೊಟ್ಟಿರುವಂಥದ್ದು. ಸರ್ಕಾರದ ಗೃಹ ಕಾರ್ಯದರ್ಶಿಗೆ ಮೇಲ್ಮನವಿ ಸಲ್ಲಿಸಬಹುದು. ಹೀಗಾಗಿ ರಿಟ್ ಅರ್ಜಿ ಊರ್ಜಿತವಲ್ಲವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇದೇ ವೇಳೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸಲು 2 ವಾರಗಳ ಕಾಲ ಸಮಯ ನೀಡಿದ ಪೀಠ ಗಡೀಪಾರು ಸಂಬಂಧ 2 ವಾರ ಗಡೀಪಾರು ಆದೇಶಕ್ಕೆ ಕ್ರಮ ಕೈಗೊಳ್ಳದಂತೆ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿರುವಂಥದ್ದು. ಇನ್ನು ಇದೇ ಒಂದು ಪ್ರಕರಣದ ಸಂಬಂಧ ನೋಟಿಸ್ ಕೂಡ ಜಾರಿಯಾಗಿದೆ. ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ
ವಿರುದ್ಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ AI ರಚಿಸಿ ಹಲವು ವಿಚಾರಗಳನ್ನು ಶೇರ್ ಮಾಡಲಾಗ್ತಾ ಇದೆ. ಸೊ ಅದಕ್ಕೆ ನಿರ್ಬಂಧನ ವಿಧಿಸಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಈಗಾಗಲೇ ಆ ಒಂದು ನೋಟಿಸನ್ನು ಹಲವು ಸಾಮಾಜಿಕ ಜಾಲತಾಣಗಳಿಗೆ ಕಳುಹಿಸಿ ಆಗಿದೆ. ಅಂದರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು, ಯೂಟ್ಯೂಬ್ ಇರ್ಬೋದು, ಅಥವಾ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಇಂತಹ ಪ್ರಮುಖ ಸೋಷಿಯಲ್ ಮೀಡಿಯಾ ಜಾಲತಾಣಗಳಿಗೆ ಈ ಒಂದು ನೋಟಿಸನ್ನು ಜಾರಿಗೊಳಿಸಲಾಗಿದೆ. ಅಂದರೆ ಧರ್ಮಸ್ಥಳದ ಧರ್ಮೋದ್ಯಮಿ ವಿರುದ್ಧವಾಗಿ ಯಾವುದೇ ಅವಹೇಳನಕಾರಿ AI ವಿಡಿಯೋಗಳನ್ನು ಮಾಡಬಾರ್ದು ಎನ್ನುವಂತಹ ಒಂದು ವಿಚಾರವನ್ನು ಮುಂದಿಟ್ಟು ಇವಾಗ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಸೊ ಇವರ ಪರವಾಗಿ ವಕೀಲರಾದಂತಹ ರಾಜಶೇಖರ್ ಅವರು ವಾದವನ್ನು ಮಂಡಿಸಿದರು ಹೈಕೋರ್ಟ್ನಲ್ಲಿ. ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಈ ಒಂದು ಗಡೀಪಾರು ವಿಚಾರಕ್ಕೆ ಸಂಬಂಧಪಟ್ಟು 3ನೇ ಬಾರಿ ಗಡೀಪಾರು ಆದೇಶ ಮತ್ತು ಸೊ ಆ ಒಂದು ಆದೇಶಕ್ಕೆ ಮೇಲ್ಮನವಿ ಸಲ್ಲಿಸಿದಂತಹ ವಿಚಾರದಲ್ಲಿ ಹೈಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆಗೆ ಸಂಬಂಧಪಟ್ಟು ಬಂದಂತಹ ಒಂದು ವಾರ್ತೆ. ಸೊ ನೀವೆಲ್ಲ ಗಮನಿಸಿರ್ಬೋದು, 3 ಬಾರಿ ಗಡೀಪಾರು ಆದೇಶ. ಮೊದಲನೇ ಹಂತದಲ್ಲಿ 2 ವರ್ಷಗಳ ಕಾಲ ಮಾನ್ವಿ ತಾಲೂಕಿಗೆ ಹೋಗಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮೇಲ್ಮನವಿ ಸಲ್ಲಿಸಿದರು. ನಂತರ ಅದು 9 ತಿಂಗಳಿಗೆ ಕಡಿಮೆಯಾಗಿ 2ನೇ ಬಾರಿ ಆದೇಶ ಬಂತು. ನಂತರ 3ನೇ ಬಾರಿ 6 ತಿಂಗಳ ಕಾಲ ಆದೇಶ ಬಂದಿರುವಂಥದ್ದು ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡೀಪಾರು ಆಗಿ. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ನೋಡಿ, ಎಷ್ಟೇ ಹೋರಾಟಗಳು ನಡೀತಾ ಇದ್ರು, ಎಷ್ಟೇ ಕಾನೂನು ಹೋರಾಟಗಳು ನಡೀತಾ ಇದ್ರೂ ಕೂಡ ನಿಮ್ಮನ್ನು ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿಯಲ್ಲಿ ಬೇಕಾದರೂ ಕಾನೂನಿನ ಮುಖಾಂತರ ದುರ್ಬಳಕೆ ಮಾಡ್ಬೋದು ಎನ್ನುವಂತಹ ವಿಚಾರಗಳು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಸೊ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಪರ ವಕಾಲತ್ತು ಮಾಡೋದಕ್ಕೆ ನಾನು ಬಂದಿರುವಂಥದ್ದಲ್ಲ, ಆ ಒಂದು ವಿಚಾರದಲ್ಲಿ ಮಾತಾಡುವಂಥದ್ದಲ್ಲ, ಕಾನೂನಿನ ವ್ಯವಸ್ಥೆಗಳ ಬಗ್ಗೆ ಕೂಡ ವಿರೋಧ ಮಾಡೋದಕ್ಕೆ ನಾನು ಬಂದಿರುವಂಥದ್ದಲ್ಲ. ಆದರೆ ಇಲ್ಲಿ ಕಾನೂನು ವ್ಯವಸ್ಥೆ ಕೆಲವೊಂದು ವ್ಯಕ್ತಿಗಳಿಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಇಲ್ಲಿ ಮಾರ್ಪಾಡು ಮಾಡುವಂಥ ಸಂದರ್ಭದಲ್ಲಿ ಬರೀ ಅವರು ಹೋರಾಟಗಾರ ಅಥವಾ ಒಂದು ನ್ಯಾಯ ಸಿಗಬೇಕು ಅಂತ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇರುವಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಈ ರೀತಿ ಕಾನೂನಿನ ಕುಣಿಕೆಗಳನ್ನು ಹಾಕುವಂಥದ್ದು ಅದೆಷ್ಟು ಸರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇವತ್ತು ಕೇಳುವಂಥದ್ದು. ಯಾಕಂತ ಹೇಳಿದರೆ ಈ ಹೋರಾಟಗಾರರನ್ನ ಈ ರೀತಿಯಾಗಿ ಕಾನೂನಿನ ಕುಣಿಕೆಯಲ್ಲಿ ಬಂಧಿಸಿ ಅದೆಷ್ಟು ಅಂತ ನೀವು ಜೈಲಲ್ಲಿ ಇಡಲಿಕ್ಕೆ ಪ್ರಯತ್ನ ಪಡ್ತೀರಾ ಅಂತ ಹೋರಾಟಗಾರರು ಹುಟ್ಟಿಕೊಳ್ತಾನೆ ಇರ್ತಾರೆ. ಇಲ್ಲಿ ತಲೆಮಾರು ಬೆಳೆದಂತೆ ಹೋರಾಟಗಾರ ಕೂಡ ಬೆಳಿತಾನೆ ಹೋಗ್ತಾರೆ. ಒಬ್ಬ ಹೋರಾಟಗಾರ ಹೋದರು ಅಂತ ಇಲ್ಲಿ ಹೋರಾಟವೇ ನಿಲ್ಲೋದಿಲ್ಲ, ಮತ್ತೆ ತಲೆಮಾರು ಮತ್ತೆ ಮುಂದುವರಿತಾ ಇರುತ್ತೆ. ನಾವಿಲ್ಲ ಅಂದರೆ ಇನ್ಯಾರೂ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮನುಷ್ಯ ಈ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಗಮನಿಸಲೇಬೇಕಾದಂತಹ ಒಂದು ವಿಚಾರ, ಯಾವುದೇ ಹೋರಾಟವನ್ನು ಕೂಡ ನೀವು ಹತ್ತಿಕ್ಕುವ ಮುಖಾಂತರ ಅದನ್ನು ನಿರ್ನಾಮ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪರಿಹಾರ ಮಾಡಿಕೊಡಿ. ಅವರು ಏನು ಕೇಳ್ತಾ ಇದ್ದಾರೆ, ಯಾವ ನ್ಯಾಯವನ್ನು ಅವರು ಕೇಳ್ತಾ ಇದ್ದಾರೆ, ಯಾವ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ, ಅದಕ್ಕೆ ನ್ಯಾಯ ಕೊಟ್ಟರೆ, ನ್ಯಾಯ ಕೊಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದರೆ ಹೋರಾಟಗಳೇ ಇರೋದಿಲ್ಲ. ಎಲ್ಲಿ ಅತ್ಯಾಚಾರಿ ಇರ್ತಾನೋ ಆತನನ್ನು ಗುಂಡಿಕ್ಕಿ ಕೊಲ್ಲುವಂತಹ ಪ್ರಯತ್ನವನ್ನು ಮಾಡಿ, ಆತನಿಗೆ ಅದೇ ಶಿಕ್ಷೆಯನ್ನು ಕೊಡಿ. ನಾವು ನಮ್ಮ ದೇಶಗಳನ್ನು ಬಿಟ್ಟು ಹೊರ ದೇಶಗಳಲ್ಲಿ ಕಳ್ಳತನ ಮಾಡಿದವನ ಕೈ ಕಡಿಯುವಂತಹ ಶಿಕ್ಷೆ, ಅಥವಾ ಕೊಲೆ ಮಾಡಿದವನ ತಲೆ ಕಡಿಯುವಂತಹ ಶಿಕ್ಷೆ, ಅಥವಾ ಇದೇ ರೀತಿ ಅತ್ಯಾಚಾರ ಅಥವಾ ಮಹಿಳೆಯರ ಮೇಲಿನ ಲೈಂಗಿಕ ಶೋಷಣೆ ವಿರುದ್ಧವಾಗಿ ಅದ್ಯಾವ ಕಠಿಣ ಶಿಕ್ಷೆಗಳನ್ನು ಕೊಡ್ತಾರೋ ಅದನ್ನು ನಮ್ಮ ದೇಶದಲ್ಲಿ ಜಾರಿಗೆ ಮಾಡಿ ನೋಡಿ. ಮುಂದಿನ 10 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲಿನ ಆ ಒಂದು ಪ್ರಕರಣಗಳು ಗಣನೀಯವಾಗಿ ಇಳಿಕೆ ಆಗುತ್ತೆ. ಕೋಟಿಗಳಿದ್ದಂತಹ ಪ್ರಕರಣಗಳು ಬರೀ 1-2 ಕೈ ಬೆರಳುಗಳಲ್ಲಿ ಎಣಿಸಬಹುದಾದಂತಹ ಪ್ರಕರಣಗಳಿಗೆ ಸೀಮಿತ ಆಗುತ್ತೆ. ಇದನ್ನು ಬೇಕಿದ್ರೆ ನೀವು ಒಂದು ಪರೀಕ್ಷೆ ಮಾಡಿ ನೋಡಿ, 1 ತಿಂಗಳ ಮಟ್ಟಿಗೆ ಪರೀಕ್ಷೆನ ಮಾಡಿ ನೋಡಿ. ಕಾನೂನು ವ್ಯವಸ್ಥೆಯಲ್ಲಿ ಹಲವು ಚೇಂಜಸ್ಗಳು, ಮಾರ್ಪಾಡುಗಳು ಸಂಭವಿಸ್ತಾ ಇದೆ. ಆದರೆ ಯಾಕೆ ಮಹಿಳೆಯರ ಮೇಲಿನ ಶೋಷಣೆ ಅಥವಾ ದೌರ್ಜನ್ಯದ ವಿರುದ್ಧವಾಗಿ ಯಾರೇ ಇರ್ಬೋದು, ಓರ್ವ ಮುಗ್ಧ ಜನರ ವಿರುದ್ಧವಾಗಿ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಯಾಕೆ ಕಠಿಣ ಕಾನೂನು ವ್ಯವಸ್ಥೆಗಳು ಬರ್ತಾ ಇಲ್ಲ? ಇದೇ ಕಾರಣಕ್ಕೆ ಆಗಿದೆ ಈ ರೌಡಿ ಶೀಟರ್ಗಳು ಇರ್ಬೋದು, ಅಥವಾ ಕೊಲೆಗಾರರು ಇರ್ಬೋದು, ಅಥವಾ ರೇಪಿಸ್ಟ್ಗಳು ಇರ್ಬೋದು ಹೆಚ್ಚಾಗ್ತಾ ಇರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.